ಇವತ್ತು ನನಗೆ ಗೊತ್ತಾಗೋದಿಲ್ಲ ನನಗೆ ಎಂತ ಹೇಳಿ ಎಂತ ಕನ್ವಿನ್ಸ್ ಮಾಡ್ಲಿ ಅಂತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗಾಗಲೇ ಆರಂಭಗೊಂಡಿದೆ. ಮೊದಲ ದಿನವೇ ಶಾಕಿಂಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿಯ ಥೀಮ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಈ ಬಾರಿಯ ಬಿಗ್ ಬಾಸ್ ನಿರೀಕ್ಷೆಗಳಿಗೂ ಮೀರಿ ಇರುತ್ತೆ ಅಂತ ಮೊದಲೇ ಘೋಷಿಸಲಾಗಿತ್ತು. ಈಗ ಹಾಗೆಯೇ ಆಗಿದೆ. ಬಿಗ್ ಬಾಸ್ ನಲ್ಲಿ ಮೊದಲ ದಿನವೇ ಕರಾವಳಿ ಮೂಲದ ಕಂಟೆಂಟ್ ಕ್ರಿಯೇಟರ್ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದಾರೆ. ಈ ಟ್ವಿಸ್ಟ್ ವೀಕ್ಷಕರಿಗೆ ಇಷ್ಟವಾಗಿಲ್ಲ. ಮೊದಲ ದಿನವೇ ಎಲಿಮಿನೇಷನ್ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಿರೀಕ್ಷೆ ಮಾಡದ ತಿರುವನ್ನೇ ಬಿಗ್ ಬಾಸ್ ನೀಡಿದ್ದಾರೆ. ಇನ್ನು ಬಿಗ್ ಬಾಸ್ ಇತಿಹಾಸದಲ್ಲಿ ಈವರೆಗೂ ಎಲಿಮಿನೇಷನ್ ನಡೆದಿರೋದು ವೀಕ್ಷಕರ ವೋಟಿಂಗ್ ಆಧಾರದ ಮೇಲೆ. ಕೆಲ ಸ್ಪರ್ಧಿಗಳು ಟ್ವೀಟ್ ಮಾಡಿದ್ದಾರೆ, ಆದರೆ ಬಾಕಿಯವರು ಹೊರಗೆ ಹೋಗಿರೋದು ವೋಟಿಂಗ್ ಪ್ರಕಾರವೇ. ಇದೇ ಬಿಗ್ ಬಾಸ್ ನಿಯಮ. ಆದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಔಟ್ ಆಗಿರೋದು ಕಂಟೆಸ್ಟೆಂಟ್ ಸೆಲೆಕ್ಷನ್ ಆಧಾರದ ಮೇಲೆ, ಅದರಲ್ಲೂ ಒಂಟಿ ತಂಡದ ನಿರ್ಧಾರದ ಮೇಲೆ. ಇದು ಈ ಬಾರಿಯ ನಿಯಮಗಳಲ್ಲಿ ಇದೆಯಾ ಎಂಬ ಪ್ರಶ್ನೆ ಎದ್ದಿದೆ. ಅಂದ್ಹಾಗೆ ರಕ್ಷಿತಾ ಶೆಟ್ಟಿ ಮನೆಯೊಳಗೆ ಕಾಲಿಟ್ಟು ಇನ್ನು ಒಂದು ದಿನ ಸಹ ಆಗಿರ್ಲಿಲ್ಲ. ಸ್ಪರ್ಧೆಗೆ ಸರಿಯಾಗಿ ಚಾನ್ಸ್ ಕೊಡದೆ ಈ ರೀತಿ ಎಲಿಮಿನೇಷನ್ ಮಾಡಿದ್ದು ಸರಿಯಲ್ಲ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಈ ಹಿಂದೆ ರಕ್ಷಿತಾ ಶೆಟ್ಟಿ ಟ್ರೋಲ್ ಆಗಿರಬಹುದು, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಬಗ್ಗೆ ವೀಕ್ಷಕರಲ್ಲಿ ತೀವ್ರ ಅಸಮಾಧಾನ ಮುಗಿಲೆತ್ತಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ಆರಂಭವಾಗಿವೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಒಂಟಿ ವರ್ಸಸ್ ಜಂಟಿ ಎಂಬ ಟಾಸ್ಕ್ ಇರುವುದು ಎಲ್ಲರಿಗೂ ಗೊತ್ತೇ ಇದೆ. ಯಾರು ಒಂಟಿಯಾಗಬೇಕು, ಯಾರು ಜಂಟಿಯಾಗಬೇಕು ಎಂಬುದನ್ನ ಆಡಿಯನ್ಸ್ ತೀರ್ಮಾನ ಮಾಡಿ ಕಳುಹಿಸಿದ್ದಾರೆ. ಅದರಂತೆ ಒಟ್ಟು 19 ಸ್ಪರ್ಧಿಗಳಲ್ಲಿ ಕಾಕ್ರೋಚ್ ಸುದಿ, ಜಾಹ್ನವಿ, ಮಲ್ಲಮ್ಮ, ಧ್ರುವಂತ್, ಅಶ್ವಿನಿ ಗೌಡ ಹಾಗೂ ಧನುಷ್ ಗೌಡ ಅವರು ಒಂಟಿ ತಂಡ ಸೇರಿದ್ದಾರೆ. ಇನ್ನು ಕರಿಬಸಪ್ಪ ಮತ್ತು ಅಮಿತ್ ಪವಾರ್, ರಾಶಿಕಾ ಶೆಟ್ಟಿ ಮತ್ತು ಮಂಜು ಭಾಷಿಣಿ, ಸತೀಶ್ ಮತ್ತು ಚಂದ್ರಪ್ರಭಾ, ಗಿಲ್ಲಿ ನಟ ಹಾಗೂ ಕಾವ್ಯ, ಅಶ್ವಿನಿ ಹಾಗೂ ಅಭಿಷೇಕ್ ಅವರು ಜಂಟಿ ತಂಡದಲ್ಲಿ ಇದ್ದಾರೆ. ಸ್ಪಂದನ ಸೋಮಣ್ಣ, ರಕ್ಷಿತಾ ಶೆಟ್ಟಿ ಮತ್ತು ಮಾಳು ನಿಪ್ಪಾಳನವರು ಜಂಟಿ ತಂಡದಲ್ಲಿದ್ದರೂ ಯಾರೊಂದಿಗೂ ಜಂಟಿಯಾಗಿರಲಿಲ್ಲ. ಈ ಮೂವರು ಜಂಟಿಯಾಗದೆ ಇರುವುದರಿಂದ ಅವರಲ್ಲಿ ಒಬ್ಬರನ್ನ ಮಿಕ್ಕ ಸದಸ್ಯರು ಮನೆಗೆ ಕಳಿಸಬೇಕು ಎಂಬುದು ಬಿಗ್ ಬಾಸ್ ಆದೇಶವಾಗಿತ್ತು. ಅದಕ್ಕೂ ಮುನ್ನ ಈ ಮೂವರು ಈ ಮನೆಯಲ್ಲಿ ನಾವೇಕೆ ಇರಬೇಕು ಎಂಬುದನ್ನ ಒಂದಷ್ಟು ಕಾರಣ ನೀಡಿ ಒಂಟಿ ತಂಡದ ಸದಸ್ಯರಿಗೆ ತಿಳಿಸಬೇಕಿತ್ತು. ಅಂತಿಮವಾಗಿ ಒಂಟಿ ತಂಡದ ಸದಸ್ಯರು ಮಾಳು ಮತ್ತು ಸ್ಪಂದನ ಅವರನ್ನ ಜೋಡಿ ಮಾಡಿದ್ರು ಮತ್ತು ರಕ್ಷಿತಾ ಶೆಟ್ಟಿ ಅವರನ್ನ ಎಲಿಮಿನೇಷನ್ಗೆ ಕಳುಹಿಸಿದ್ರು. ರಕ್ಷಿತಾಗೆ ಇನ್ನು ಸಣ್ಣ ವಯಸ್ಸು, ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಬಹುದು. ಅಲ್ಲದೆ ಸ್ಪಂದನ ಮತ್ತು ಮಾಳುಗೆ ಹೋಲಿಸಿದ್ರೆ ರಕ್ಷಿತಾ ಅವರ ಶ್ರಮ ಕಡಿಮೆ ಅಂತ ಹೇಳಿದ್ರು. ಬಿಗ್ ಬಾಸ್ ಮನೆಯ ಸದಸ್ಯರ ತೀರ್ಮಾನದಂತೆ ರಕ್ಷಿತಾ ಹೊರ ನಡೆದ್ರು. ರಕ್ಷಿತಾ ಎಲಿಮಿನೇಷನ್ ನಲ್ಲಿ ಇರಲಿದ್ಯಾ ಬಿಗ್ ಟ್ವಿಸ್ಟ್. ಬಿಗ್ ಬಾಸ್ ಮನೆಯ ಸದಸ್ಯರ ತೀರ್ಮಾನದಂತೆ ರಕ್ಷಿತಾ ಅವರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹೊರ ನಡೆದಿದ್ದಾರೆ. ಜೊತೆಗೆ ಇವತ್ತೆಲ್ಲ ನಾಳೆ ಹೋಗಲೇಬೇಕಲ್ವಾ ಅಂತ ಹೇಳಿ ಹೋಗಿದ್ದಾರೆ. ಇದು ಎಲ್ಲರಿಗೂ ಅಚ್ಚರಿ ತಂದಿದೆ. ಇನ್ನು ಸಾಮಾನ್ಯವಾಗಿ ಬಿಗ್ ಬಾಸ್ ನಿಂದ ಯಾವುದೇ ಸ್ಪರ್ಧಿ ಹೊರಬರ್ತಿದ್ದಂತೆ ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಡ್ತಾರೆ. ಆದರೆ ರಕ್ಷಿತಾ ಹೊರಬಂದ ಮೇಲೆ ಯಾವ ಮೀಡಿಯಾದಲ್ಲೂ ಕಾಣಿಸಿಕೊಂಡಿಲ್ಲ. ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೂ ಯಾವುದೇ ಅಪ್ಡೇಟ್ ನೀಡಿಲ್ಲ. ಹೀಗಾಗಿ ರಕ್ಷಿತಾ ಪುನಃ ಮನೆಯೊಳಗೆ ಕಳಿಸಲಾಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು. ಮೂಲಗಳ ಪ್ರಕಾರ ರಕ್ಷಿತಾ ಪುನಃ ಮನೆಯೊಳಗೆ ಹೋಗ್ತಾರೆ ಎನ್ನಲಾಗಿದೆ.